ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಕೆಸ್ವಿನ ಸೊಪ್ಪು ಅಂತಾರೆ, ಮಲೆನಾಡು ಸ್ಪೆಷಲ್ ಇದು. ಈ ಮಳೆಗಾಲದಲ್ಲಿ ಎಲ್ಲರ ಮನೆಯಲ್ಲೂ ಮಾಡ್ತಾರೆ. ಈ ಕಡೆ ವರ್ಷದಲ್ಲಿ ಒಂದು ಸಲ ಆದರೂ ಕೆಸ್ವಿನ ಎಲೆ ತಿನ್ನಬೇಕಂತೆ. ಇದನ್ನು ನಾನು ಕೆಂಪು ಕೆಸ್ವಿನ ಎಲೆ ತೊಗೊಂಡಿದ್ದೀನಿ. ಅದನ್ನು ಅಮಟೆಕಾಯಿ ಜೊತೆಯಲ್ಲಿ ಬೇಯಿಸ್ಕೊಂಡಿದ್ದೀವಿ, ಕಟ್ ಮಾಡಿ ತೊಳೆದು ಚೆನ್ನಾಗಿ ಮಾಡಿ. ಅದನ್ನು ಬೇಯಿಸಿ ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ಒಗ್ಗರಣೆಗೆ ಇಲ್ಲಿ ಸಾಸಿವೆ, ಅದು ಚಟಪಟ ಅಂತಿದ್ದಂಗೆ ಕರಿಬೇವು, ಬೆಳ್ಳುಳ್ಳಿ ಎಲ್ಲ ಹಾಕ್ಕೋಬೇಕು. ಇದಕ್ಕೆ ಹಸಿಮೆಣಸ್ಗಿಂತನೂ ನಾವು ಚೂರುಮೆಣಸು ಹಾಕ್ಕೊಂಡ್ರೆ ತುಂಬಾ ಟೇಸ್ಟ್ ಬರುತ್ತೆ. ಮತ್ತು ಇದನ್ನು ಕಲ್ಲಲ್ಲಿ ರುಬ್ಬಬೇಕು, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇವಾಗೆಲ್ಲ ಕಲ್ಲು ಇರಲ್ಲಲ್ಲ, ಮಿಕ್ಸಿಲೇ ಮಾಡ್ಕೋಬೋದು. ನಮ್ಮನೇಲಿ ಕಲ್ಲಿತ್ತು, ಹಾಗಾಗಿ ನಾವು ಕಲ್ಲಲ್ಲಿ ರುಬ್ಕೊಂಡಿದ್ದೀವಿ. ಇವಾಗ ಸಾಸಿವೆ ಚಟಪಟ ಅಂದಿದೆ, ಅದಕ್ಕೆ ಇವಾಗ ಕರಿಬೇವು ತೊಳೆದು ಹಾಕ್ತಾಯಿದ್ದೀನಿ. ನಾನಿಲ್ಲಿ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ ಮತ್ತು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕರಿಬೇವನ್ನ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ಇದು ಸ್ವಲ್ಪ ಅಂದರೆ ಅದು ಗ್ರೀನ್ ಇರುತ್ತಲ್ಲ, ಅದಕ್ಕೆ ಸ್ವಲ್ಪ ಇದು ಬ್ರೌನ್ ಆಗಲಿ ಅಂತ ನಾನು ಸ್ವಲ್ಪ ಹೊತ್ತು ಬಿಟ್ಟೆ. ಇವಾಗ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿರ್ತೀವಲ್ಲ ಚೆನ್ನಾಗಿ ಮಾಡಿ, ಅದನ್ನು ಹಾಕ್ಕೋಬೇಕು. ಇದು ಫ್ರೈ ಆದಮೇಲೆ ನಾವು ಈರುಳ್ಳಿ ಹಾಕ್ಕೊಂಡು ಈರುಳ್ಳಿನ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು ಚೆನ್ನಾಗಿ. ನಾನು ಸ್ವಲ್ಪ ಬೆಂಕಿನ ಸಣ್ಣಕ್ಕೆ ಇಟ್ಕೊಂಡಿದ್ದೀನಿ, ಅದಕ್ಕೆ ನಿಧಾನ ಮಾಡ್ತಾಯಿದ್ದೀನಿ. ಇವಾಗ ಈರುಳ್ಳಿನ ಹಾಕ್ಕೋಬೇಕು. ಇದು ಕೆಸ್ವಿನ ಎಲೆ ಚಟ್ನಿ, ಪಲ್ಯ ಎಲ್ಲದು ತುಂಬಾ ಟೇಸ್ಟ್ ಆಗುತ್ತೆ. ಅದು ರುಚಿ ಗೊತ್ತಿರೋರಿಗೆ ಗೊತ್ತು. ನನ್ನ ಮಗಳಿಗಂತೂ ತುಂಬಾ ಇಷ್ಟ. ಅವಳು ಕೆಸ್ವಿನ ಸೊಪ್ಪಿನ ಚಟ್ನಿ ಮಾಡಿದರೆ 3 ಹೊತ್ತು ಅದರಲ್ಲೇ ಊಟ ಮಾಡ್ತಾಳೆ. ಇದು ನೋಡಿ ಬೇಯಿಸಿಟ್ಕೊಂಡಿದ್ದೀನಲ್ಲ, ಈರುಳ್ಳಿ ಫ್ರೈ ಆದಮೇಲೆ ಅದಕ್ಕೆ ಹಾಕ್ಕೋಬೇಕು. ಇದನ್ನು ಬೇಯಿಸಿ ನಾನು ಕಡ್ದಿಟ್ಕೊಂಡಿದ್ದೀನಿ. ಅಮಟೆಕಾಯಿನೆಲ್ಲ ಎತ್ತಿಟ್ಕೊಂಡು ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಅದಕ್ಕೆ ಆಮೇಲೆ ಅಮಟೆಕಾಯಿ ಹಾಕ್ಕೊಂಡ್ರಾಯ್ತು. ಇವಾಗ ನೋಡಿ ಅಮಟೆಕಾಯಿ ಹಾಕಿದ್ದೀನಿ ನಾನು. ಇದಕ್ಕೆ ಸ್ವಲ್ಪ ಬಾಣಲಿಗೂ ಹಾಕಿ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ. ಇದನ್ನು ಇವಾಗ ಚೆನ್ನಾಗಿ ಕುದಿಸ್ಕೋಬೇಕು ಒಲೆ ಮೇಲೆ ಇಟ್ಟು. ಒಗ್ಗರಣೆ ಮಾಡಿ ಹಾಕಿದ್ದಾದಮೇಲೆ ಒಲೆ ಮೇಲೆ ಇಟ್ಟರಾಯ್ತು. ಇಲ್ಲಿ ಸ್ವಲ್ಪ ಸಾಂಬಾರು ರೆಡಿ ಮಾಡ್ಕೊಂಡಿದ್ದೀನಿ ಮಧ್ಯಾಹ್ನಕ್ಕೆ. ಸೌತೆಕಾಯಿ, ನುಗ್ಗೆಕಾಯಿ, ಆಲೂ ಎಲ್ಲ ಹಾಕಿ ಸಾಂಬಾರು ಮಾಡಿದ್ದೀನಿ. ಇದು ಸ್ವಲ್ಪ ಉಪ್ಪು ನೋಡ್ಕೊಬಿಡಬೇಕು. ಟೇಸ್ಟ್ ಮಾತ್ರ ಸೂಪರಾಗಿ ಬರುತ್ತೆ. ಅದ್ರ ಜೊತೆಲೇ ನಾವು ಸಂಡಿಗೆ ಮೆಣಸು ಮನೆಯಲ್ಲೇ ಮಾಡಿರ್ತೀವಲ್ಲ, ಅದನ್ನು ಎಣ್ಣೆಲಿ ಫ್ರೈ ಮಾಡಿ ಹಾಕಿಬಿಟ್ರಂತೂ ಟೇಸ್ಟ್ ಸಖತ್ತಾಗಿರುತ್ತೆ. ನಾನು ಲಾಸ್ಟಲ್ಲಿ ಹಾಕ್ತೀನಿ. ಇವಾಗ ಉಪ್ಪು ನೋಡಿಕೊಂಡು ಉಪ್ಪು ಸ್ವಲ್ಪ ಕಡಿಮೆ ಇತ್ತು ಅಂತ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕಿ ಚೆನ್ನಾಗಿ ಕುದಿಸ್ಬೇಕು. ನಿಮಗೆ ಅಮಟೆಕಾಯಿ ಸಿಕ್ಕಿಲ್ಲ ಅಂದರೆ ಹುಣಸೆಹಣ್ಣು ನೆನೆಸಿ ರಸ ತೆಗೆದು ಹಾಕ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕಷ್ಟೆ. ಇವಾಗ ಇದಾಗಿದೆ. ಟೇಸ್ಟ್ ಮಾತ್ರ ಚೆನ್ನಾಗಿ ಬಂದಿತ್ತು. ನೀವು ಟ್ರೈ ಮಾಡಿ. ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.